ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆಯ ಕಲ್ಪನೆಗಳು ನಾವೀನ್ಯತೆ ಮತ್ತು ಉದ್ದೇಶಗಳ ಪ್ರಬಲ ಸಂಗಮವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಜಾಗತಿಕ ಒಳಿತಿಗಾಗಿ ಕೃತಕ ಬುದ್ದಿಮತ್ತೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತೀಯ ಪ್ರತಿಭೆಯ ಅಸಾಧಾರಣ ಸಾಮರ್ಥ್ಯವನ್ನು ಈ ಶೃಂಗಸಭೆ ಪ್ರದರ್ಶಿಸುತ್ತಿದೆ ಎಂದು ಹೇಳಿದ್ದಾರೆ. ಮಾನವ ಪ್ರಗತಿಗಾಗಿ ಎಐ ಅನ್ನು ಜವಾಬ್ದಾರಿಯುತವಾಗಿ, ಸಮಗ್ರವಾಗಿ ಮತ್ತು ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಸರ್ಕಾರದ ಬದ್ಧತೆಯನ್ನು ಇದು ಪುನರುಚ್ಚರಿಸಿದೆ. ಎಐಯಲ್ಲಿ ದೇಶದ ಪ್ರಗತಿಯು ರಾಷ್ಟ್ರಕ್ಕೆ ಪರಿವರ್ತನಾತ್ಮಕ ಪರಿಹಾರಗಳನ್ನು ರೂಪಿಸುವುದಲ್ಲದೆ ಜಾಗತಿಕ ಪ್ರಗತಿಗೆ ಕೊಡುಗೆ ನೀಡುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. तरीके से एआई अपनी भूमिका निभा रहा है. हमारे कैमरामैन आपको इन दृश्यों को भी दिखाएंगे. इस समय हम एग्जीबिशन हॉल में ही हैं. ದೆಹಲಿಯ ಭಾರತ ಮಂಟಪದಲ್ಲಿ ನಡೆಯುತ್ತಿರುವ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. 5 ದಿನಗಳ ಈ ಶೃಂಗಸಭೆ ಮೊದಲ ಜಾಗತಿಕ ಸಭೆಯಾಗಿದ್ದು 20ಕ್ಕೂ ಅಧಿಕ ರಾಷ್ಟ್ರಗಳ ಜಾಗತಿಕ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲದೆ ನೀತಿ ನಿರೂಪಕರು, ಪ್ರಮುಖ ತಂತ್ರಜ್ಞಾನ ಕಂಪನಿಗಳು, ನಾವೀನ್ಯಕಾರರು, ರಫ್ತುದಾರರು ಶೃಂಗಸಭೆಯಲ್ಲಿ ಭಾಗವಹಿಸಿದ್ದು ಆಡಳಿತ, ನಾವೀನ್ಯತೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಎಐ ಬಳಕೆ ಸಾಮರ್ಥ್ಯದಿಂದ ಆಗಿರುವ ಪರಿಣಾಮಗಳನ್ನು ಬಿಂಬಿಸಲಾಗುವುದು. ಶೃಂಗಸಭೆಯ 2ನೇ ದಿನವಾದ ಇಂದು ಉನ್ನತ ಮಟ್ಟದ ಸಂವಾದ ಗೋಷ್ಠಿಗಳು ಮುಂದುವರಿಯಲಿದ್ದು ಆರೋಗ್ಯ, ಇಂಧನ, ಶಿಕ್ಷಣ, ಕೃಷಿ ಸೇರಿದಂತೆ ಹಲವು ವಲಯಗಳಲ್ಲಿ ಎಐ ಬಳಕೆಯಿಂದ ಆಗಿರುವ ಪರಿಣಾಮಗಳನ್ನು ಪ್ರಸ್ತುತಪಡಿಸಲಾಗುವುದು. ಇಂದಿನ ಆಧುನಿಕ ವೈಜ್ಞಾನಿಕ ಜಗತ್ತಿನಲ್ಲಿ ಎಐ ಬಳಕೆಯಿಂದ ಆಗುತ್ತಿರುವ ಕ್ಷಿಪ್ರ ಪರಿಣಾಮಗಳನ್ನು ಗಮನಿಸಿ ಭಾರತ ಈ ಶೃಂಗಸಭೆಯನ್ನು ಆಯೋಜಿಸಿದೆ. अलग है, हटके आजकल हम देख पाते हैं क्रिकेट स्टेडियम में ऐसा चल रहा है, लेकिन ये थोड़ा हटके है और इसके बारे में हम आपको ज्यादा बताएंगे. इस वक्त प्रोफेसर नेहा सिंह मेरे साथ मौजूद है जो बात करेगी.